ಇಲ್ಲ, ಖಂಡಿತವಾಗಲೂ ಇದು ತುಂಬಾ ಬೇಸರವಾದ ಸಂಗತಿ ನಮಗೆ. ನಾನು ಕೂಡ ಇವತ್ತು ಸ್ಥಳೀಯ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟಿದ್ದರಿಂದ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸಾದ್ ಬಕ್ಕಿ ಅವರು ಈ ಕಾರ್ಯಕ್ರಮಕ್ಕೆ ಇವತ್ತು ಮುಳುಗೇರಿಯೇನು ತಾಲೂಕು ಆಡಳಿತ ಮಂಡಳಿಯಿಂದ ಸ್ವತಂತ್ರ ದಿನಾಚರಣೆ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ರು. ಅಲ್ಲಿ ನಮಗೆ ತುಂಬಾ ಆಭಾಸದಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳನ್ನ ವೇದಿಕೆ ಕರೆದು, ಮುಖ್ಯವಾಗಿ ಮತ್ತು ನಾವು ತಾಲೂಕಲ್ಲಿ ಆಕ್ಟಿವ್ ಇರುವಂತಹ ಸಂಘಟನೆ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಸಂಘಟನೆ, ಅದು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಸಂಘಟನೆ ಇದು ಮತ್ತು ಇಡೀ ತಾಲೂಕಲ್ಲಿ ಆಕ್ಟಿವ್ ಆಗಿರುವಂತಹ ಸಂಘಟನೆ ಆದ್ದರಿಂದ ನಮ್ಮ ಸಂಘಟನೆಯನ್ನ ಇವತ್ತು ಪರಿಗಣನೆಗೆ ತಗೊಳ್ಳದಲೇ ಇವತ್ತು ಅವರು ನಮ್ಮನ್ನ ಸಂಘಟನೆಯ ಸ್ಟೇಜಿಗೆ ಕರೆದಿಲ್ಲ. ಇದು ನಮಗೆ ಮಾಡಿದ ಅಪಮಾನ ಅಂತ ನಾವು ಈಗ ಇದ್ರ ಬಗ್ಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ತಾಲೂಕು ಆಡಳಿತ ಮಂಡಳಿಗೆ ನಾವು ಈಗ ಆಡಳಿತ ಅಧಿಕಾರಿಗಳಿಗೆ ಮತ್ತೆ ಏನು ಆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಆಡಳಿತ ಅಧಿಕಾರಿಗಳಿದ್ದಾರೆ ತಾಲೂಕು ಆಫೀಸಲ್ಲಿ, ಅವ್ರಿಗೆ ನಾವು ಹೆಚ್ಚಿಗೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರು ಮಾಡಿದ್ರೆ ನಾವು ಖಂಡಿತವಾಗಿ ನಿಮಗೆ ನಮ್ಮ ಸಂಘಟನೆ ಬಲವನ್ನು ತೋರಿಸಬೇಕಾಗ್ತದೆ ಅಂತ ನಾವು ಈ ಮೂಲಕ ಹೇಳ್ತೀವಿ. ಈಗ ನಾವು ತಾಲೂಕು ಆಡಳಿತ ಮಂಡಳಿ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಮಂಡಳಿ ಇದೆ, ಅದರ ಅಧ್ಯಕ್ಷರು ನಮಗೆ ಇನ್ನು 2 ದಿನಗಳೊಳಗೆ ಇದರ ಬಗ್ಗೆ ಉತ್ತರ ಬೇಕು. ಯಾರಾದ್ರೂ ಕೂಡ ಅವರಿಗೆ ಫೋರ್ಸಬಲ್ ಆಗಿ ಈ ಸಂಘಟನೆ ಹೆಸರನ್ನ ಕರಿಬಾರ್ದು, ಸ್ಟೇಜಿಗೆ ಹತ್ತಿಸಬಾರ್ದು ಅಂತ ಹೇಳಿದ್ರೆ ಇನ್ನೊಂದು ಅನುಮಾನ ನಮಗೆ ಕಾಡ್ತಿದೆ. ಈ ಕೂಡಲೇ ಅವ್ರು ನಮಗೆ ಉತ್ತರ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ತೀವಿ.